ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2013 ಮಾಡಲ್ದು ಒಂದು ಅಪೆ ಆಟೋ ಸೇಲಿಗೆ ಬಂದಿದೆ. ಅದು ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಗಾಡಿ, ಒಂದು ಕಡಿಮೆ ಬಜೆಟಲ್ಲಿ ಯಾರಾದರೂ ಒಂದು ಅಪೆ ಗಾಡಿ ಹುಡುಕ್ತಿದ್ರೆ ನೋಡಿ, ಈ ಗಾಡಿ ಒಂದು ಸೇಲಿಗೆ ಬಂದಿದೆ. ಈ ಗಾಡಿದು ಫುಲ್ ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಗೆ ನೋಡಿ, ಪೂರ್ತಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ಮಾತ್ರ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ಈ ವಿಡಿಯೋ ಕೆಳಗಡೆ ಗಾಡಿ ಓನರ್ ನಂಬರು ಸಂಪರ್ಕಿಸಿ ಅಂತೇಳಿ ಹಾಕಿರ್ತೀವಿ ವೀಕ್ಷಕರೇ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಮಾತ್ರ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದಾಗ ಫೇಸ್ಬುಕ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೂ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದನ್ನು ಗಾಡಿ ಓನರ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನೀವು ಕಾಲ್ ಮಾಡಿದ್ರೆ ರಿಸೀವ್ ಮಾಡೋದಿಲ್ಲ. ಏನಾದರೂ ಇಲ್ಲ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ರಿಪ್ಲೈ ಮಾಡ್ತೀವಿ. ಗಾಡಿ ಸೇಲಿಗಿದ್ದರೆ ಇದೇ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿ ನೋಡಿ. ಹಾಂ ಸರ್ ಅಪ್ಪೆ ಗಾಡಿ. ಓಕೆ, ಎಷ್ಟು ಮಾಡಲದು? ಸರ್ 2014ಕ್ಕೆ 2 ತಿಂಗಳು ಕಡಿಮೆ ಐತಿ ಸರ್. 14ಕ್ಕೆ 2 ತಿಂಗಳು ಕಡಿಮೆ ಅಂದರೆ 13. ಹಾಂ 2013 ಸರ್. ಹಾಂ ಓಕೆ, ಓನರ್ ಎಷ್ಟು ಜನ? ಓನರು ಫಸ್ಟ್ ಓನರಲ್ಲಿ ಐತಾನೆ ಸರ್. ನಾನು ಮತ್ತೊಬ್ಬರಲ್ಲಿ ತೊಗೊಂಡಿನಿ ಸರ್, ಹೆಸರಲ್ಲಿ ಮಾಡ್ಕೊಂಡಿಲ್ಲ ನನ್ನ ಗಾಡಿ. ಹ್ಞೂ, ನೀವು ತೊಗೊಂಡು ಇನ್ನು ಹೆಸರಿಗೆ ಮಾಡಿಸ್ಕೊಂಡಿಲ್ಲ, ಹಂಗೆ ಓಡಿಸ್ಕೊಂಡಿದ್ರಾ? ಹಾಂ ಸರ್. ಓಕೆ, ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವ? ಹಾಂ ರನ್ನಿಂಗ್ ಇದೆ ಸರ್. ಓಕೆ, ಟೈರ್ ಹೆಂಗಿದಾವೆ ಗಾಡೀಲಿ? ಟೈರ್ನ ಒಂದು 50-60-70% ಇದೆ ಸರ್ ಇದಕ್ಕೆ. 50-60% ಇದಾವ? ಹಾಂ ಸರ್. ಓಕೆ, ಈಗ ಗಾಡಿ ಎಲ್ಲ ರನ್ನಿಂಗ್ ಕಂಡೀಷನ್ ಆಗಿದೆಯಾ? ಹಾಂ ಸರ್ ರನ್ನಿಂಗ್ ಕಂಡೀಷನ್ ಇಂಜಿನ್ ಬಾಡಿ ಎಲ್ಲ ಓಕೆ ಇದೆಯಾ? ಹಾಂ ಸರ್, ಬಾಡಿ ಸ್ಪೀಡ್ ಎಲ್ಲ ಓಕೆ ಸರ್. ಬಿಸಿಲಾಗಿ ಇರ್ತೀರ ಸರ್, ಸ್ವಲ್ಪ ಬಿದ್ದೋಗಿದೆ ಸರ್. ಹಾಂ, ಮನೆ ಮುಂದೆ ಆಯ್ತು ಸರ್ ಗಾಡಿ. ನಮ್ಮ ತಮ್ಮ ಓಡಿಸ್ತಿರೋದು, ಹಾಂ. ಅದಕ್ಕೆ ಸರ್ ಇವಾಗ ಓಡಿಸ್ತಾ ಇಲ್ಲ. ಓಕೆ, ಈಗ ಗಾಡಿ ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ನಿಮ್ಮ ಕಡೆ ಹಂಗಾರೆ? ಹಾಂ ಸರ್ ನಂಬಲ್ಲೇ ಐತಿ. ಓಕೆ, ಎಲ್ಲಿರೋ ಸರ್ ಗಾಡಿದು? ಇದು ಗುಲ್ಬರ್ಗ ಸರ್. ಗುಲ್ಬರ್ಗದಿಂದ ಒಳಗೆ ಪರ್ತಾಬಾದ್ ಒಳಗೆ ಸರ್ ಹಳ್ಳಿ ಐತಿ. ಎಷ್ಟು ದೂರ ಆಗುತ್ತೆ ಗುಲ್ಬರ್ಗಿಂದ? ಗುಲ್ಬರ್ಗದಿಂದ ಒಂದು 50 ಕಿಲೋಮೀಟ್ರ್ ಐತಿ ಸರ್, ಮೈನಾಳ್ ಅಂತ. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಸರ್ ಅದಕ್ಕೆ 120 ಹೇಳ್ತೀವಿ ಸರ್. 120? ಹಾಂ ಸರ್. ಹಾಂ, ಏನಾದರೂ ಹೆಚ್ಚು ಕಮ್ಮಿ ಆಗುತ್ತಾ? ಹಾಂ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಬಂದಮೇಲೆ. ಓಕೆ, ಸರಿ ಸರ್. ನಂಬರ್ ಇದೇ ಹಾಕಿರಲಾ? ಹಾಂ ಇದೇ ಹಾಕ್ತೀವಿ ಸರ್. ಸರಿ ಸರ್.